ನಮಸ್ತೆ ಗೆಳೆಯರೆ. ಇದೊಂದು ಅದ್ಭುತವಾದ ಮಗು, ಅವರ ಹತ್ರ ಕಂಡ ಅದ್ಭುತವಾದ ಮಗು. ನಿಸರ್ಗ ಕಣ್ಣು ಒಂದೇ ನೋಡದೆ ಮಗು ಹಾರ್ಡ್ ವರ್ಕ್ ಮಾಡಿದ್ರು. ಸೂರ್ಯನ ಕಿರಣ ನೋಡಲಿಲ್ಲ, ಮನೇಲೇ ಕೂತ್ಕೊಂಡು ಓದಿದ್ಲು. ನೋಡಿ, 96.35% ತಗೊಂಡಿದ್ದಾಳೆ. ಅವರು ಮನೆಯಲ್ಲಿ ಅವ್ರ ತಾಯಿಗೆ ಕಷ್ಟ ಆಗಬಾರ್ದು ಅಂತ ಖರ್ಚು ಕೂಡ ಮಾಡಿಸಲಿಲ್ಲ. ಮಗು ತನ್ನಷ್ಟಕ್ಕೆ ತಾನೇ ಓದ್ಕೊಳ್ತು. ತುಂಬ ಕಷ್ಟ ಆದಾಗ ಕೆಲವ್ರನ್ನ ಲೆಕ್ಚರರ್ಸ್ನ ಏನಾದರೂ ಕೇಳಿರ್ಬೋದು, ತುಂಬ ಅಡ್ಜಸ್ಟ್ ಮಾಡ್ಕೊಂಡಿತ್ತು. ಈ ಮಗು ಇವತ್ತು ಇಷ್ಟೊಂದು ಪರ್ಸೆಂಟೇಜ್. ಕನ್ನಡ ಎಷ್ಟು? 98. ಕನ್ನಡ 95. ಕನ್ನಡ ಈ ಮಗು ಫೇವ್ರೇಟ್ ಸಬ್ಜೆಕ್ಟ್. ತುಂಬ ಚೆನ್ನಾಗಿ ಹಾಡುತ್ತೆ, ಮುಂದೆ ಕವಿ ಕೂಡ ಆಗುತ್ತೆ ಮಗು. ಕನ್ನಡ ಆದ್ಮೇಲೆ ಇಂಗ್ಲಿಷ್ ಎಷ್ಟು? ಔಟ್ ಆಫ್ 150. 125ಗೆ 122 ಅಂತೆ. ವಾಹ್! ಇಂಗ್ಲಿಷಲ್ಲಿ ಎಂತಹ ಅದ್ಭುತ ಸಾಧನೆ ಇದೆ. ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಗ್ರೇಟ್ ಮಗು. ಅವರು ಇಂಗ್ಲಿಷ್ ಆದ್ಮೇಲೆ ಹಿಂದಿ ಎಷ್ಟು? ಔಟ್ ಆಫ್ 100. ಅಮ್ಮ, ನನಗೆ ಬರಲ್ಲ. ನಾನೇನಾದ್ರೂ ಹಿಂದಿ ಟೆಕ್ಸ್ಟ್ ಕೊಟ್ರೆ ಮಹಾರಾಷ್ಟ್ರದಲ್ಲಿದ್ದೀನಿ, ನನಗೆ ಪಾಸಿಂಗ್ ಮಾರ್ಕ್ಸ್ 13 ಬರುತ್ತೆ. ಈ ಮಗು ಹಿಂದಿ ಆದ್ಮೇಲೆ ಮ್ಯಾಥ್ಸ್ ಎಷ್ಟು? 96 ಮ್ಯಾಥ್ಸ್ ಅಂದ್ರೆ. ಅಬ್ಬಾ, ಎಂತಹ ಪರ್ಸೆಂಟೇಜು. ನಾನು 87 ಬಂದ್ರೆ ಗ್ರೇಟ್ ಅನ್ಕೋತೀನಿ, ಯಾಕಂದ್ರೆ ನನಗೆ 87. ಅದಕ್ಕಿಂತ ಯಾರಾದ್ರೂ ಜಾಸ್ತಿ ತೆಗೆದ್ರೆ ನನಗೆ ಹೊಟ್ಟೆ ಉರಿಯುತ್ತೆ. ಮಗು ಇಂತಹ ಗ್ರೇಟ್. ನಮ್ಮ ಕಾಲದಲ್ಲಿ 90 ಕ್ರಾಸ್ ಮಾಡೋದೇ ಕಷ್ಟ ಇತ್ತು, ಯಾಕಂದ್ರೆ ತುಂಬಾ ಕ್ಲಿಷ್ಟವಾಗಿರೋದು ಪೇಪರ್ಸ್. ಸೈನ್ಸ್ ಎಷ್ಟು? 92 ಅಂತೆ ಸೈನ್ಸ್. ಅಬ್ಬಾ, ಈ ಮಗು ಏನಪ್ಪ, ಏನೋ ಇಂಥ ಗ್ರೇಟು. ನನಗೆ ನನ್ನ ಪ್ರಕಾರ ಸ್ವಲ್ಪ ಈ ಮಗುಗೆ ಅನ್ಫೇರ್ ಆಗಿದೆ ಅನ್ಸುತ್ತೆ. ಯಾಕಂದ್ರೆ ಬೇಜಾರು ಮಾಡ್ಕೋಬೇಡಿ, ಯಾಕಂದ್ರೆ ಅದು ಎಲ್ಲಾ ಡಿಸ್ಟ್ರಿಕ್ಟ್ಗಳಲ್ಲಿ 100 ಔಟ್ ಆಫ್ 100 ತಗೋತಾ ಇದ್ರು. ಯಾಕಂದ್ರೆ ಯಾರೋ ಪಾಪ ಕಠಿಣಾತ್ಮರ ಕೈಗೆ ಹೋಗಿರ್ಬೇಕು ಪೇಪರು. ಅವರು ಯಾರೋ ತುಂಬಾ ಜಿಪುಣಾಗ್ರೇಸರು ಮಾರ್ಕ್ಸ್ ಕೊಟ್ಟಿದ್ದಾರೆ ಅನ್ಸುತ್ತೆ. ಯಾಕಂದ್ರೆ ಹೈ ಕ್ಲಾಸ್ ಬೇಬಿ. ಅದ್ಯಾಕೋ ಮನಸ್ಸೇ ಬಂದಿರಲ್ಲ. ಮನೇಲಿ ಹೆಂಡತಿ ಮಕ್ಕಳು ಕಷ್ಟ ಕೊಟ್ಟಿರಬೇಕು ಕರೆಕ್ಷನ್ ಅವ್ರಿಗೆ. ಅವತ್ತು ಆ ಬೋರ್ಡಲ್ಲಿ ಬಂದು ಪಾಪ ಇವಳ ನಂಬರ್ ಕರೆದಿದ್ದಾರೆ. ಇಲ್ಲಿ ನಾವೇನು ರಿವ್ಯಾಲ್ಯೂಷನ್ ಹಾಕಲ್ಲ. ಸೋಷಿಯಲ್ ಎಷ್ಟು? 98. ಸೋಷಿಯಲ್ ಸ್ಟಡೀಸ್ 98 ಅಂತ. ಒಬ್ಬೊಬ್ಬೊಬ್ಬೊಬ್ಬ ಇನ್ನೇನು ಉಳಿದಿದೆ ಚಿನ್ನು. ಇಂಥ ಮಗು ಇದೆ. ಈ ಮಗುವಿಗೆ ಶುಭವಾಗಲಿ. ಈ ಮಗು ನಮ್ಮ ದೇಶದ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ಗೆ ಹೋಗಲಿ ಅನ್ನೋದು ಅಹೋರಾತ್ರನ ಆಶಯ. ದೇವರಿಗೆ ಮಗುವಿಗೆ ತುಂಬ ಸಕಲ ಸೌಭಾಗ್ಯ, ಸಂತೋಷ, ಐಶ್ವರ್ಯ, ಆನಂದ ಎಲ್ಲ ಕೊಡಲಿ. ಈ ಮಗು ಒಂದು ವಿಚಾರ ಹೇಳ್ತೀನಿ, ಈ ಮಗು ಸಾಧನೆ ಆ ಮಗು ಹೇಳುತ್ತೆ ಗೊತ್ತಿಲ್ಲ ನನಗೆ, ಹೇಳುತ್ತೆ. ಆ ಮಗು ಸಾಧನೆ ಈ ಮಗುದಲ್ಲ. ಆ ಮಗು ಸಾಧನೆ ಈ ತಾಯಿ. ಆ ಮಗು ಜೊತೆ ಈ ತಾಯಿ ಕೂಡ ಏನಾದರೂ ಕೂತಿದ್ರೆ ಈ ಎಕ್ಸಾಮ್ಗೆ ಈ ಅಮ್ಮನಿಗೆ 100 ಔಟ್ ಆಫ್ 100 ಸಿಗುತ್ತೆ. ಯಾಕಂದ್ರೆ ಅಷ್ಟು ಓದಿದೆ, ಮಗು ಜೊತೆ ಓದಿದೆ. ಇಬ್ಬರು ರೂಮಲ್ಲಿ ಕೂತ್ಕೊಂಡ್ರೆ ಆಚೆ ಬರ್ತಿರ್ಲಿಲ್ಲ. ಗ್ರೇಟ್ ಟೀಚರ್ ಈ ಅಮ್ಮ. ಇವತ್ತು ಈ ಪರ್ಸೆಂಟೇಜ್ ಬಂದಿದೆ ತಾಯಿಯ ಶ್ರೇಷ್ಠ. ಈ ಪರ್ಸೆಂಟೇಜ್ ಬಂದಿರೋದೇ ತಾಯಿಗೆ. ಅಣ್ಣ ಸ್ವಲ್ಪ ಅವನು ಮ್ಯಾಥ್ಸ್ ಎಲ್ಲ ಹೇಳ್ಕೊಟ್ಟಿದ್ದಾನೆ, ಅಷ್ಟೊಂದು ಮಾಡಲಿಲ್ಲ ಯಾರು. ತಾಯಿನೇ ಮಾಡ್ತಾರೆ. ಅಷ್ಟು ಸಲ ಅನ್ಕೋತಿದ್ದೆ, ಹಿಂಗೆ ಕಾಫಿ ಕೊಟ್ಬಿಟ್ಟು ಓಡೋಗ್ಬಿಡೋರು ಅವ್ರ ತಾಯಿ ಮಗುಗೋಸ್ಕರ. ತಿಂಡಿ ಕೊಟ್ಬಿಟ್ಟು ಓಡೋಗ್ಬಿಡೋರು. ಪಾಪ ಆ ಮಗು ರಾತ್ರಿ ಎಲ್ಲ ಓದಿದ್ರು ಎದ್ದು ಕುತ್ಕೊಳ್ಳೋರು. ನನಗೆ ಅಂಬೇಡ್ಕರ್ ಅವರ ತಂದೆ ನೆನಪಾಗೋದು. ಮಗು ಎದ್ರೆ ಆಯ್ಮ ಎದ್ದಿರೋದು, ಮಗು ಮಲಗಿದ್ರೆ ಮನೆ ಕೆಲಸ, ಮನೆ ಕೆಲಸ ಕೂಡ ಮಾಡೋದು. ಕೆಲಸದವ್ರನ್ನು ಕೂಡ ಇಟ್ಕೊಳ್ಳಿಲ್ಲ ಆಯ್ಮ. ಎಲ್ಲ ಮಾಡಿ 1-2 ಗಂಟೆ ಮಲಗಿರ್ಬೋದು ಅಷ್ಟೇ. ಇದು ತಾಯಿಯ ನಿಜವಾದ ಸಾಧನೆ. ಯು ಪ್ಲೀಸ್ ಹಗ್ಗರ್ ಅಂಡ್ ಥ್ಯಾಂಕ್ ಯು. ಬಿಡಪ್ಪ, ನೀನು ದೇವರಮ್ಮ, ನೀನು ಬೇಡಮ್ಮ. ಮಗು ನೀನು ಬಾ.